ಇನ್ನು ತಿಮರೋಡಿ ಮನೆಯಲ್ಲಿ ಈ ಚಿನ್ನಯ್ಯ ಹಾಗೂ ಪತ್ನಿ ಹೋದಂತ ಸಂದರ್ಭದಲ್ಲಿ ವಿಡಿಯೋ ಮಾಡ್ಕೊಂಡಿದ್ರು. ಅದನ್ನ ಸೀರೀಸ್ ರೀತಿಯಲ್ಲಿ ಬಿಡ್ತಾ ಇದ್ದಾರೆ. ಈ ವಿಡಿಯೋ ಬಗ್ಗೆ ಕೂಡ ಮಲ್ಲಿಕಾ ಮಾತಾಡಿದ್ದಾರೆ. ಬುರುಡೆ ಗ್ಯಾಂಗ್ ಕದ್ದು ಮುಚ್ಚಿ ಈ ವಿಡಿಯೋವನ್ನ ಮಾಡಿದೆ. ವಿಡಿಯೋ ಮಾಡಿದ್ ನಮಗೆ ಗೊತ್ತೇ ಇಲ್ಲ. ವಿಡಿಯೋ ನೋಡಿ ಹಾರ್ಟ್ ಅಟ್ಯಾಕ್ ಆದಂತಾಯ್ತು. ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಮಲ್ಲಿಕಾ ಹೇಳಿರುವಂತ ಮಾತಿದು. ಈ ವಿಡಿಯೋ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಐಡಿಯಾ ಇರಲಿಲ್ಲ. ವಿಡಿಯೋ ಬಗ್ಗೆ ಗೊತ್ತೇ ಇಲ್ಲ. ಕದ್ದು ಮುಚ್ಚಿ ಮಾಡಿರುವಂತ ವಿಡಿಯೋ ಅದು ಅಂತ ಆಕೆ ಮಾತಾಡಿದ್ದಾರೆ, ಹೇಳ್ಕೊಂಡಿದ್ದಾರೆ. ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಿನ್ನಯ್ಯ ಪತ್ನಿ ಮಲ್ಲಿಕಾ. ಅದನ್ನ ವಿಡಿಯೋವನ್ನ ನೋಡಿದಂತ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಹಾರ್ಟ್ ಅಟ್ಯಾಕ್ ಆದಂತಾಯ್ತು. ಏನಾದ್ರೂ ಕುಡಿದು ಸತ್ತು ಹೋಗೋಣ ಅನ್ನಿಸ್ತು. ಅಷ್ಟು ಬೇಜಾರಾಗೋಯ್ತು ಆ ವಿಡಿಯೋ ನೋಡಿ ಅಂತ ಅವ್ರು ಹೇಳಿರೋದು. ಆ ವಿಡಿಯೋ ಮಾಡ್ತಾ ಇದ್ದದ್ದು ನಿಮಗೆ ಗೊತ್ತಾಯ್ತು? ಇಲ್ಲ, ಗೊತ್ತಿಲ್ಲ ಮೇಡಮ್. ಅದೇ ಹೊರಗಡೆ ಲಾಕ್ ಹಾಕಿದ್ದಾರೆ, ನಾನು ಹೊರಗಡೆ ಇದ್ದೀನಿ. ಅಲ್ಲಲ್ಲ, ನೀವು ಅವರಿಬ್ರು ಕೂತ್ಕೊಂಡಿರೋ ವಿಡಿಯೋ ಇದೆ ಅಲ್ಲ, ಅವ್ರಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ ಮೇಡಮ್. ಮುಚ್ಚಿ ವಿಡಿಯೋ ಮಾಡಿದಾರ? ಕದ್ದು ಮುಚ್ಚೇ ಮಾಡಿರೋದು ಮೇಡಮ್. ನಿಮ್ಗೆ ಗೊತ್ತಿಲ್ಲ? ನಿಮ್ಗೆ ಸ್ವಲ್ಪನೂ ಸುಳಿವು ಗೊತ್ತಾಗ್ಲಿಲ್ವಾ ಯಾರೋ ರೆಕಾರ್ಡ್ ಮಾಡ್ತಿದಾರಪ್ಪ? ಇಲ್ಲ ಮೇಡಮ್, ನಮ್ಗೆ ಏನು ಗೊತ್ತಿಲ್ಲ ಮೇಡಮ್. ವಿಡಿಯೋ ಮಾಡ್ತಾರ ಅಂತ ಗೊತ್ತಿಲ್ಲ. ವಿಡಿಯೋ ಮಾಡಿ ಕದ್ದು ಮುಚ್ಚೇ ಮಾಡ್ತಾರ. ವಿಡಿಯೋ ನೋಡಿದಾಗ ಏನ್ ಅನ್ನಿಸ್ತು ನಿಮ್ಗೆ? ನಮಗೆ ಹಾರ್ಟ್ ಅಟ್ಯಾಕ್ ಇಂದ ನಾವ್ ಏನಾದ್ರೂ ಕುಡ್ದ್ಬಿಟ್ಟು ಸತ್ತು ಹೋಗಮ್ಮಂತ ಆಯ್ತದೆ ಮೇಡಮ್. ಇವಾಗ ಇಷ್ಟು ದಿನ ನಾನು ನೋಡ್ತಾ ಇದ್ದೀನಿ. ಅವನ್ ತಿಮ್ಮಾರೆಡ್ಡಿ ಮನೆ ಅಂತ ನನಗ್ ಗೊತ್ತಿಲ್ಲ ಮೇಡಮ್. ಅವರು ಎಷ್ಟೋ ಲೇಡೀಸ್ ಜೆಂಟ್ಸ್ ಎಲ್ಲ ತುಂಬಾ ಜನ ಇದ್ರು ಮೇಡಮ್. ಅದು ಯಾರ ಮನೆ ಅಂತ ನನಗೆ ಗೊತ್ತಿಲ್ಲ ಮೇಡಮ್. ತಿಮ್ಮರೋಡಿ ಮನೆ ಅಂತ ನಿಮ್ಗೆ ತಿಮ್ಮಾರೆಡ್ಡಿ ಮನೆ ಅಂತ ಗೊತ್ತಿಲ್ಲ ಮೇಡಮ್. ಆದ್ರೆ ಇವಾಗ ನೋಡುವಾಗ್ಲೂ ನನ್ಗೆ ತಿಮ್ಮಾರೆಡ್ಡಿ ಮನೆ ಅಂತ ಗೊತ್ತು ಮೇಡಮ್. ಅದ ನಮ್ಮ ಯಜಮಾನ್ರು ಅದು ಮಾತಾಡ್ನಿಲ್ಲ ಮೇಡಮ್. ಹಂಗೆಲ್ಲ ಮಾತಾಡಿರೋದೆಲ್ಲ ಸುಳ್ಳು ಅಂತ ಮೇಡಮ್. ಸುಳ್ಳು ಮೇಡಮ್. ಇನ್ನು ತಿಮರೋಡಿ ಮನೆಯಲ್ಲಿ ಈ ಚಿನ್ನಯ್ಯ ಹಾಗೂ ಪತ್ನಿ ಹೋದಂತ ಸಂದರ್ಭದಲ್ಲಿ ವಿಡಿಯೋ ಮಾಡ್ಕೊಂಡಿದ್ರು. ಅದನ್ನ ಸೀರೀಸ್ ರೀತಿಯಲ್ಲಿ ಬಿಡ್ತಾ ಇದ್ದಾರೆ. ಈ ವಿಡಿಯೋ ಬಗ್ಗೆ ಕೂಡ ಮಲ್ಲಿಕಾ ಮಾತಾಡಿದ್ದಾರೆ. ಬುರುಡೆ ಗ್ಯಾಂಗ್ ಕದ್ದು ಮುಚ್ಚಿ ಈ ವಿಡಿಯೋವನ್ನ ಮಾಡಿದೆ. ವಿಡಿಯೋ ಮಾಡಿದ್ ನಮಗೆ ಗೊತ್ತೇ ಇಲ್ಲ. ವಿಡಿಯೋ ನೋಡಿ ಹಾರ್ಟ್ ಅಟ್ಯಾಕ್ ಆದಂತಾಯ್ತು. ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಮಲ್ಲಿಕಾ ಹೇಳಿರುವಂತ ಮಾತಿದು. ಈ ವಿಡಿಯೋ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಐಡಿಯಾ ಇರಲಿಲ್ಲ. ವಿಡಿಯೋ ಬಗ್ಗೆ ಗೊತ್ತೇ ಇಲ್ಲ. ಕದ್ದು ಮುಚ್ಚಿ ಮಾಡಿರುವಂತ ವಿಡಿಯೋ ಅದು ಅಂತ ಆಕೆ ಮಾತಾಡಿದ್ದಾರೆ, ಹೇಳ್ಕೊಂಡಿದ್ದಾರೆ. ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಿನ್ನಯ್ಯ ಪತ್ನಿ ಮಲ್ಲಿಕಾ. ಅದನ್ನ ವಿಡಿಯೋವನ್ನ ನೋಡಿದಂತ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಹಾರ್ಟ್ ಅಟ್ಯಾಕ್ ಆದಂತಾಯ್ತು. ಏನಾದ್ರೂ ಕುಡಿದು ಸತ್ತು ಹೋಗೋಣ ಅನ್ನಿಸ್ತು. ಅಷ್ಟು ಬೇಜಾರಾಗೋಯ್ತು ಆ ವಿಡಿಯೋ ನೋಡಿ ಅಂತ ಅವ್ರು ಹೇಳಿರೋದು. ಆ ವಿಡಿಯೋ ಮಾಡ್ತಾ ಇದ್ದದ್ದು ನಿಮಗೆ ಗೊತ್ತಾಯ್ತು? ಇಲ್ಲ, ಗೊತ್ತಿಲ್ಲ ಮೇಡಮ್. ಅದೇ ಹೊರಗಡೆ ಲಾಕ್ ಹಾಕಿದ್ದಾರೆ, ನಾನು ಹೊರಗಡೆ ಇದ್ದೀನಿ. ಅಲ್ಲಲ್ಲ, ನೀವು ಅವರಿಬ್ರು ಕೂತ್ಕೊಂಡಿರೋ ವಿಡಿಯೋ ಇದೆ ಅಲ್ಲ, ಅವ್ರಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ ಮೇಡಮ್. ಮುಚ್ಚಿ ವಿಡಿಯೋ ಮಾಡಿದಾರ? ಕದ್ದು ಮುಚ್ಚೇ ಮಾಡಿರೋದು ಮೇಡಮ್. ನಿಮ್ಗೆ ಗೊತ್ತಿಲ್ಲ? ನಿಮ್ಗೆ ಸ್ವಲ್ಪನೂ ಸುಳಿವು ಗೊತ್ತಾಗ್ಲಿಲ್ವಾ ಯಾರೋ ರೆಕಾರ್ಡ್ ಮಾಡ್ತಿದಾರಪ್ಪ? ಇಲ್ಲ ಮೇಡಮ್, ನಮ್ಗೆ ಏನು ಗೊತ್ತಿಲ್ಲ ಮೇಡಮ್. ವಿಡಿಯೋ ಮಾಡ್ತಾರ ಅಂತ ಗೊತ್ತಿಲ್ಲ. ವಿಡಿಯೋ ಮಾಡಿ ಕದ್ದು ಮುಚ್ಚೇ ಮಾಡ್ತಾರ. ವಿಡಿಯೋ ನೋಡಿದಾಗ ಏನ್ ಅನ್ನಿಸ್ತು ನಿಮ್ಗೆ? ನಮಗೆ ಹಾರ್ಟ್ ಅಟ್ಯಾಕ್ ಇಂದ ನಾವ್ ಏನಾದ್ರೂ ಕುಡ್ದ್ಬಿಟ್ಟು ಸತ್ತು ಹೋಗಮ್ಮಂತ ಆಯ್ತದೆ ಮೇಡಮ್. ಇವಾಗ ಇಷ್ಟು ದಿನ ನಾನು ನೋಡ್ತಾ ಇದ್ದೀನಿ. ಅವನ್ ತಿಮ್ಮಾರೆಡ್ಡಿ ಮನೆ ಅಂತ ನನಗ್ ಗೊತ್ತಿಲ್ಲ ಮೇಡಮ್. ಅವರು ಎಷ್ಟೋ ಲೇಡೀಸ್ ಜೆಂಟ್ಸ್ ಎಲ್ಲ ತುಂಬಾ ಜನ ಇದ್ರು ಮೇಡಮ್. ಅದು ಯಾರ ಮನೆ ಅಂತ ನನಗೆ ಗೊತ್ತಿಲ್ಲ ಮೇಡಮ್. ತಿಮ್ಮರೋಡಿ ಮನೆ ಅಂತ ನಿಮ್ಗೆ ತಿಮ್ಮಾರೆಡ್ಡಿ ಮನೆ ಅಂತ ಗೊತ್ತಿಲ್ಲ ಮೇಡಮ್. ಆದ್ರೆ ಇವಾಗ ನೋಡುವಾಗ್ಲೂ ನನ್ಗೆ ತಿಮ್ಮಾರೆಡ್ಡಿ ಮನೆ ಅಂತ ಗೊತ್ತು ಮೇಡಮ್. ಅದ ನಮ್ಮ ಯಜಮಾನ್ರು ಅದು ಮಾತಾಡ್ನಿಲ್ಲ ಮೇಡಮ್. ಹಂಗೆಲ್ಲ ಮಾತಾಡಿರೋದೆಲ್ಲ ಸುಳ್ಳು ಅಂತ ಮೇಡಮ್. ಸುಳ್ಳು ಮೇಡಮ್. ಇನ್ನು ತಿಮರೋಡಿ ಮನೆಯಲ್ಲಿ ಈ ಚಿನ್ನಯ್ಯ ಹಾಗೂ ಪತ್ನಿ ಹೋದಂತ ಸಂದರ್ಭದಲ್ಲಿ ವಿಡಿಯೋ ಮಾಡ್ಕೊಂಡಿದ್ರು. ಅದನ್ನ ಸೀರೀಸ್ ರೀತಿಯಲ್ಲಿ ಬಿಡ್ತಾ ಇದ್ದಾರೆ. ಈ ವಿಡಿಯೋ ಬಗ್ಗೆ ಕೂಡ ಮಲ್ಲಿಕಾ ಮಾತಾಡಿದ್ದಾರೆ. ಬುರುಡೆ ಗ್ಯಾಂಗ್ ಕದ್ದು ಮುಚ್ಚಿ ಈ ವಿಡಿಯೋವನ್ನ ಮಾಡಿದೆ. ವಿಡಿಯೋ ಮಾಡಿದ್ ನಮಗೆ ಗೊತ್ತೇ ಇಲ್ಲ. ವಿಡಿಯೋ ನೋಡಿ ಹಾರ್ಟ್ ಅಟ್ಯಾಕ್ ಆದಂತಾಯ್ತು. ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಮಲ್ಲಿಕಾ ಹೇಳಿರುವಂತ ಮಾತಿದು. ಈ ವಿಡಿಯೋ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಐಡಿಯಾ ಇರಲಿಲ್ಲ. ವಿಡಿಯೋ ಬಗ್ಗೆ ಗೊತ್ತೇ ಇಲ್ಲ. ಕದ್ದು ಮುಚ್ಚಿ ಮಾಡಿರುವಂತ ವಿಡಿಯೋ ಅದು ಅಂತ ಆಕೆ ಮಾತಾಡಿದ್ದಾರೆ, ಹೇಳ್ಕೊಂಡಿದ್ದಾರೆ. ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಿನ್ನಯ್ಯ ಪತ್ನಿ ಮಲ್ಲಿಕಾ. ಅದನ್ನ ವಿಡಿಯೋವನ್ನ ನೋಡಿದಂತ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಹಾರ್ಟ್ ಅಟ್ಯಾಕ್ ಆದಂತಾಯ್ತು. ಏನಾದ್ರೂ ಕುಡಿದು ಸತ್ತು ಹೋಗೋಣ ಅನ್ನಿಸ್ತು. ಅಷ್ಟು ಬೇಜಾರಾಗೋಯ್ತು ಆ ವಿಡಿಯೋ ನೋಡಿ ಅಂತ ಅವ್ರು ಹೇಳಿರೋದು. ಆ ವಿಡಿಯೋ ಮಾಡ್ತಾ ಇದ್ದದ್ದು ನಿಮಗೆ ಗೊತ್ತಾಯ್ತು? ಇಲ್ಲ, ಗೊತ್ತಿಲ್ಲ ಮೇಡಮ್. ಅದೇ ಹೊರಗಡೆ ಲಾಕ್ ಹಾಕಿದ್ದಾರೆ, ನಾನು ಹೊರಗಡೆ ಇದ್ದೀನಿ. ಅಲ್ಲಲ್ಲ, ನೀವು ಅವರಿಬ್ರು ಕೂತ್ಕೊಂಡಿರೋ ವಿಡಿಯೋ ಇದೆ ಅಲ್ಲ, ಅವ್ರಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ ಮೇಡಮ್. ಮುಚ್ಚಿ ವಿಡಿಯೋ ಮಾಡಿದಾರ? ಕದ್ದು ಮುಚ್ಚೇ ಮಾಡಿರೋದು ಮೇಡಮ್. ನಿಮ್ಗೆ ಗೊತ್ತಿಲ್ಲ? ನಿಮ್ಗೆ ಸ್ವಲ್ಪನೂ ಸುಳಿವು ಗೊತ್ತಾಗ್ಲಿಲ್ವಾ ಯಾರೋ ರೆಕಾರ್ಡ್ ಮಾಡ್ತಿದಾರಪ್ಪ? ಇಲ್ಲ ಮೇಡಮ್, ನಮ್ಗೆ ಏನು ಗೊತ್ತಿಲ್ಲ ಮೇಡಮ್. ವಿಡಿಯೋ ಮಾಡ್ತಾರ ಅಂತ ಗೊತ್ತಿಲ್ಲ. ವಿಡಿಯೋ ಮಾಡಿ ಕದ್ದು ಮುಚ್ಚೇ ಮಾಡ್ತಾರ. ವಿಡಿಯೋ ನೋಡಿದಾಗ ಏನ್ ಅನ್ನಿಸ್ತು ನಿಮ್ಗೆ? ನಮಗೆ ಹಾರ್ಟ್ ಅಟ್ಯಾಕ್ ಇಂದ ನಾವ್ ಏನಾದ್ರೂ ಕುಡ್ದ್ಬಿಟ್ಟು ಸತ್ತು ಹೋಗಮ್ಮಂತ ಆಯ್ತದೆ ಮೇಡಮ್. ಇವಾಗ ಇಷ್ಟು ದಿನ ನಾನು ನೋಡ್ತಾ ಇದ್ದೀನಿ. ಅವನ್ ತಿಮ್ಮಾರೆಡ್ಡಿ ಮನೆ ಅಂತ ನನಗ್ ಗೊತ್ತಿಲ್ಲ ಮೇಡಮ್.
ಅವರು ಎಷ್ಟೋ ಲೇಡೀಸ್ ಜೆಂಟ್ಸ್ ಎಲ್ಲ ತುಂಬಾ ಜನ ಇದ್ರು ಮೇಡಮ್. ಅದು ಯಾರ ಮನೆ ಅಂತ ನನಗೆ ಗೊತ್ತಿಲ್ಲ ಮೇಡಮ್. ತಿಮ್ಮರೋಡಿ ಮನೆ ಅಂತ ನಿಮ್ಗೆ ತಿಮ್ಮಾರೆಡ್ಡಿ ಮನೆ ಅಂತ ಗೊತ್ತಿಲ್ಲ ಮೇಡಮ್. ಆದ್ರೆ ಇವಾಗ ನೋಡುವಾಗ್ಲೂ ನನ್ಗೆ ತಿಮ್ಮಾರೆಡ್ಡಿ ಮನೆ ಅಂತ ಗೊತ್ತು ಮೇಡಮ್. ಅದ ನಮ್ಮ ಯಜಮಾನ್ರು ಅದು ಮಾತಾಡ್ನಿಲ್ಲ ಮೇಡಮ್. ಹಂಗೆಲ್ಲ ಮಾತಾಡ್ನಿಲ್ಲ. ಮಾತಾಡಿರೋದೆಲ್ಲ ಸುಳ್ಳು ಸುಳ್ಳು ಅಂತ ಮೇಡಮ್, ಸುಳ್ಳು ಮೇಡಮ್. ಇನ್ನು ತಿಮರೋಡಿ ಮನೆಯಲ್ಲಿ ಈ ಚಿನ್ನಯ್ಯ ಹಾಗೂ ಪತ್ನಿ ಹೋದಂತ ಸಂದರ್ಭದಲ್ಲಿ ವಿಡಿಯೋ ಮಾಡ್ಕೊಂಡಿದ್ರು. ಅದನ್ನ ಸೀರೀಸ್ ರೀತಿಯಲ್ಲಿ ಬಿಡ್ತಾ ಇದ್ದಾರೆ. ಈ ವಿಡಿಯೋ ಬಗ್ಗೆ ಕೂಡ ಮಲ್ಲಿಕಾ ಮಾತಾಡಿದ್ದಾರೆ. ಬುರುಡೆ ಗ್ಯಾಂಗ್ ಕದ್ದು ಮುಚ್ಚಿ ಈ ವಿಡಿಯೋವನ್ನ ಮಾಡಿದೆ. ವಿಡಿಯೋ ಮಾಡಿದ್ ನಮಗೆ ಗೊತ್ತೇ ಇಲ್ಲ. ವಿಡಿಯೋ ನೋಡಿ ಹಾರ್ಟ್ ಅಟ್ಯಾಕ್ ಆದಂತಾಯ್ತು. ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಮಲ್ಲಿಕಾ ಹೇಳಿರುವಂತ ಮಾತಿದು. ಈ ವಿಡಿಯೋ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಐಡಿಯಾ ಇರಲಿಲ್ಲ. ವಿಡಿಯೋ ಬಗ್ಗೆ ಗೊತ್ತೇ ಇಲ್ಲ. ಕದ್ದು ಮುಚ್ಚಿ ಮಾಡಿರುವಂತ ವಿಡಿಯೋ ಅದು ಅಂತ ಆಕೆ ಮಾತಾಡಿದ್ದಾರೆ, ಹೇಳ್ಕೊಂಡಿದ್ದಾರೆ. ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಿನ್ನಯ್ಯ ಪತ್ನಿ ಮಲ್ಲಿಕಾ. ಅದನ್ನ ಆ ವಿಡಿಯೋವನ್ನ ನೋಡಿದಂತ ಸಂದರ್ಭದಲ್ಲಿ ಒಂದ್ ರೀತಿಯಲ್ಲಿ ಹಾರ್ಟ್ ಅಟ್ಯಾಕ್ ಆದಂತಾಯ್ತು. ಏನಾದ್ರೂ ಕುಡಿದು ಸತ್ ಹೋಗೋಣ ಅನ್ನಿಸ್ತು. ಅಷ್ಟು ಬೇಜಾರಾಗೋಯ್ತು ಆ ವಿಡಿಯೋ ನೋಡಿ ಅಂತ ಅವ್ರು ಹೇಳಿರೋದು. ಆ ವಿಡಿಯೋ ಮಾಡ್ತಾ ಇದ್ದದ್ದು ನಿಮಗೆ ಗೊತ್ತಾಯ್ತು? ಇಲ್ಲ, ಗೊತ್ತಿಲ್ಲ ಮೇಡಮ್. ಅದೇ ಹೊರಗಡೆ ಮೇಡಮ್, ಹೊರಗಡೆ ಲಾಕ್ ಹಾಕಿದ್ದಾರೆ, ನಾನು ಹೊರಗಡೆ ಇದ್ದೀನಿ. ಅಲ್ಲಲ್ಲ, ನೀವು ಅವರಿಬ್ರು ಕೂತ್ಕೊಂಡಿರೋ ವಿಡಿಯೋ ಇದೆ ಅಲ್ಲ, ಅವ್ರಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಇಲ್ಲ, ಗೊತ್ತಿಲ್ಲ ಮೇಡಮ್. ಮುಚ್ಚಿ ವಿಡಿಯೋ ಮಾಡಿದಾರ? ಕದ್ದು ಮುಚ್ಚೇ ಮಾಡಿರೋದು ಮೇಡಮ್. ನಿಮ್ಗೆ ಗೊತ್ತಿಲ್ಲ? ನಿಮ್ಗೆ ಸ್ವಲ್ಪನೂ ಸುಳಿವು ಗೊತ್ತಾಗ್ಲಿಲ್ವಾ ಯಾರೋ ರೆಕಾರ್ಡ್ ಮಾಡ್ತಿದಾರಪ್ಪ? ಇಲ್ಲ ಮೇಡಮ್, ಇಲ್ಲ ಮೇಡಮ್, ನಮ್ಗೆ ಏನು ಗೊತ್ತಿಲ್ಲ ಮೇಡಮ್. ಅದು ವಿಡಿಯೋ ಮಾಡ್ತಾರ ಅಂತ ಗೊತ್ತಿಲ್ಲ. ವಿಡಿಯೋ ಮಾಡಿರೋದು. ಕದ್ದು ಮುಚ್ಚೇ ಮಾಡ್ತಾರ. ವಿಡಿಯೋ ನೋಡಿದಾಗ ಏನ್ ಅನ್ನಿಸ್ತು ನಿಮ್ಗೆ? ನಮಗೆ ಹಾರ್ಟ್ ಅಟ್ಯಾಕ್ ಇಂದ ನಾವ್ ಏನಾದ್ರೂ ಕುಡ್ದ್ಬಿಟ್ಟು ಸತ್ತು ಹೋಗಮ್ಮಂತ ಆಯ್ತದೆ ಮೇಡಮ್. ಇವಾಗ ಇಷ್ಟು ದಿನ ನಾನು ನೋಡ್ತಾ ಇದ್ದೀನಿ. ಅವನು ತಿಮ್ಮಾರೆಡ್ಡಿ ಮನೆ ಅಂತ ನನಗೆ ಗೊತ್ತಿಲ್ಲ ಮೇಡಮ್. ಅವರು ಎಷ್ಟೋ ಲೇಡೀಸ್ ಜೆಂಟ್ಸ್ ಎಲ್ಲ ತುಂಬಾ ಜನ ಇದ್ರು ಮೇಡಮ್. ಅದು ಯಾರ ಮನೆ ಅಂತ ನನಗೆ ಗೊತ್ತಿಲ್ಲ ಮೇಡಮ್. ತಿಮ್ಮರೋಡಿ ಮನೆ ಅಂತ ನಿಮ್ಗೆ ತಿಮ್ಮಾರೆಡ್ಡಿ ಮನೆ ಅಂತ ಗೊತ್ತಿಲ್ಲ ಮೇಡಮ್. ಆದ್ರೆ ಇವಾಗ ನೋಡುವಾಗ್ಲೂ ನನ್ಗೆ ತಿಮ್ಮಾರೆಡ್ಡಿ ಮನೆ ಅಂತ ಗೊತ್ತು ಮೇಡಮ್. ಅದ ನಮ್ಮ ಯಜಮಾನ್ರು ಅದು ಮಾತಾಡ್ನಿಲ್ಲ ಮೇಡಮ್. ಹಂಗೆಲ್ಲ ಮಾತಾಡ್ನಿಲ್ಲ. ಮಾತಾಡಿರೋದೆಲ್ಲ ಸುಳ್ಳು ಸುಳ್ಳು ಅಂತ ಮೇಡಮ್, ಸುಳ್ಳು ಮೇಡಮ್. ಇನ್ನು ತಿಮರೋಡಿ ಮನೆಯಲ್ಲಿ ಈ ಚಿನ್ನಯ್ಯ ಹಾಗೂ ಪತ್ನಿ ಹೋದಂತ ಸಂದರ್ಭದಲ್ಲಿ ವಿಡಿಯೋ ಮಾಡ್ಕೊಂಡಿದ್ರು. ಅದನ್ನ ಸೀರೀಸ್ ರೀತಿಯಲ್ಲಿ ಬಿಡ್ತಾ ಇದ್ದಾರೆ. ಈ ವಿಡಿಯೋ ಬಗ್ಗೆ ಕೂಡ ಮಲ್ಲಿಕಾ ಮಾತಾಡಿದ್ದಾರೆ. ಬುರುಡೆ ಗ್ಯಾಂಗ್ ಕದ್ದು ಮುಚ್ಚಿ ಈ ವಿಡಿಯೋವನ್ನ ಮಾಡಿದೆ. ವಿಡಿಯೋ ಮಾಡಿದ್ ನಮಗೆ ಗೊತ್ತೇ ಇಲ್ಲ. ವಿಡಿಯೋ ನೋಡಿ ಹಾರ್ಟ್ ಅಟ್ಯಾಕ್ ಆದಂತಾಯ್ತು. ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಮಲ್ಲಿಕಾ ಹೇಳಿರುವಂತ ಮಾತಿದು. ಈ ವಿಡಿಯೋ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಐಡಿಯಾ ಇರಲಿಲ್ಲ. ವಿಡಿಯೋ ಬಗ್ಗೆ ಗೊತ್ತೇ ಇಲ್ಲ. ಕದ್ದು ಮುಚ್ಚಿ ಮಾಡಿರುವಂತ ವಿಡಿಯೋ ಅದು ಅಂತ ಆಕೆ ಮಾತಾಡಿದ್ದಾರೆ, ಹೇಳ್ಕೊಂಡಿದ್ದಾರೆ. ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಿನ್ನಯ್ಯ ಪತ್ನಿ ಮಲ್ಲಿಕಾ. ಅದನ್ನ ಆ ವಿಡಿಯೋವನ್ನ ನೋಡಿದಂತ ಸಂದರ್ಭದಲ್ಲಿ ಒಂದ್ ರೀತಿಯಲ್ಲಿ ಹಾರ್ಟ್ ಅಟ್ಯಾಕ್ ಆದಂತಾಯ್ತು. ಏನಾದ್ರೂ ಕುಡಿದು ಸತ್ ಹೋಗೋಣ ಅನ್ನಿಸ್ತು. ಅಷ್ಟು ಬೇಜಾರಾಗೋಯ್ತು ಆ ವಿಡಿಯೋ ನೋಡಿ ಅಂತ ಅವ್ರು ಹೇಳಿರೋದು. ಆ ವಿಡಿಯೋ ಮಾಡ್ತಾ ಇದ್ದದ್ದು ನಿಮಗೆ ಗೊತ್ತಾಯ್ತು? ಇಲ್ಲ, ಗೊತ್ತಿಲ್ಲ ಮೇಡಮ್. ಅದೇ ಹೊರಗಡೆ ಮೇಡಮ್, ಹೊರಗಡೆ ಲಾಕ್ ಹಾಕಿದ್ದಾರೆ, ನಾನು ಹೊರಗಡೆ ಇದ್ದೀನಿ. ಅಲ್ಲಲ್ಲ, ನೀವು ಅವರಿಬ್ರು ಕೂತ್ಕೊಂಡಿರೋ ವಿಡಿಯೋ ಇದೆ ಅಲ್ಲ, ಅವ್ರಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಇಲ್ಲ, ಗೊತ್ತಿಲ್ಲ ಮೇಡಮ್. ಮುಚ್ಚಿ ವಿಡಿಯೋ ಮಾಡಿದಾರ? ಕದ್ದು ಮುಚ್ಚೇ ಮಾಡಿರೋದು ಮೇಡಮ್. ನಿಮ್ಗೆ ಗೊತ್ತಿಲ್ಲ? ನಿಮ್ಗೆ ಸ್ವಲ್ಪನೂ ಸುಳಿವು ಗೊತ್ತಾಗ್ಲಿಲ್ವಾ ಯಾರೋ ರೆಕಾರ್ಡ್ ಮಾಡ್ತಿದಾರಪ್ಪ? ಇಲ್ಲ ಮೇಡಮ್, ಇಲ್ಲ ಮೇಡಮ್, ನಮ್ಗೆ ಏನು ಗೊತ್ತಿಲ್ಲ ಮೇಡಮ್. ಅದು ವಿಡಿಯೋ ಮಾಡ್ತಾರ ಅಂತ ಗೊತ್ತಿಲ್ಲ. ವಿಡಿಯೋ ಮಾಡಿರೋದು. ಕದ್ದು ಮುಚ್ಚೇ ಮಾಡ್ತಾರ. ವಿಡಿಯೋ ನೋಡಿದಾಗ ಏನ್ ಅನ್ನಿಸ್ತು ನಿಮ್ಗೆ? ನಮಗೆ ಹಾರ್ಟ್ ಅಟ್ಯಾಕ್ ಇಂದ ನಾವ್ ಏನಾದ್ರೂ ಕುಡ್ದ್ಬಿಟ್ಟು ಸತ್ತು ಹೋಗಮ್ಮಂತ ಆಯ್ತದೆ ಮೇಡಮ್. ಇವಾಗ ಇಷ್ಟು ದಿನ ನಾನು ನೋಡ್ತಾ ಇದ್ದೀನಿ. ಅವನು ತಿಮ್ಮಾರೆಡ್ಡಿ ಮನೆ ಅಂತ ನನಗೆ ಗೊತ್ತಿಲ್ಲ ಮೇಡಮ್. ಅವರು ಎಷ್ಟೋ ಲೇಡೀಸ್ ಜೆಂಟ್ಸ್ ಎಲ್ಲ ತುಂಬಾ ಜನ ಇದ್ರು ಮೇಡಮ್. ಅದು ಯಾರ ಮನೆ ಅಂತ ನನಗೆ ಗೊತ್ತಿಲ್ಲ ಮೇಡಮ್. ತಿಮ್ಮರೋಡಿ ಮನೆ ಅಂತ ನಿಮ್ಗೆ ತಿಮ್ಮಾರೆಡ್ಡಿ ಮನೆ ಅಂತ ಗೊತ್ತಿಲ್ಲ ಮೇಡಮ್. ಆದ್ರೆ ಇವಾಗ ನೋಡುವಾಗ್ಲೂ ನನ್ಗೆ ತಿಮ್ಮಾರೆಡ್ಡಿ ಮನೆ ಅಂತ ಗೊತ್ತು ಮೇಡಮ್. ಅದ ನಮ್ಮ ಯಜಮಾನ್ರು ಅದು ಮಾತಾಡ್ನಿಲ್ಲ ಮೇಡಮ್. ಹಂಗೆಲ್ಲ ಮಾತಾಡ್ನಿಲ್ಲ. ಮಾತಾಡಿರೋದೆಲ್ಲ ಸುಳ್ಳು ಸುಳ್ಳು ಅಂತ ಮೇಡಮ್, ಸುಳ್ಳು ಮೇಡಮ್.